ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಯಾವುದೇ ರೀತಿ ಅಡುಗೆ ಅಥವಾ ಏನೋ ಒಂದು ವ್ಲಾಗ್ನ ನಾನು ಮಾಡ್ತಾಯಿಲ್ಲ. ಇವತ್ತು ಆ್ಯಕ್ಚುಲಿ ನಾನು ನೈಟ್ ಟೈಮು ನನ್ನ ರುಟೀನ್ ಹೇಗಿರುತ್ತೆ ಅಂದರೆ, ನೈಟು ಊಟ ಎಲ್ಲ ಮಾಡಾದಮೇಲೆ ನಾನು ಕಿಚನ್ನ ಹೇಗೆ ಕ್ಲೀನ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ಮುಂಚೆ ಹೇಗಿತ್ತು, ಎಷ್ಟು ಗಲೀಜಾಗಿದೆ, ಎಲ್ಲೆಲ್ಲಿ ಪಾತ್ರೆಗಳೆಲ್ಲ ಹಾಗೆ ಪ್ಲೇಸ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಮೆಸ್ ಆಗಿದೆ ಅಂತ ಹೇಳಿ. ಸೊ ಯಾವಾಗಲೂ ಅಷ್ಟೇ ಅಡುಗೆ ಮಾಡಾದಮೇಲೆ ನೈಟ್ ಹೊತ್ತೇ ಕಿಚನ್ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಬೆಳಗ್ಗೆ ಎದ್ದು ಅಡುಗೆ ಮಾಡ್ಕೊಳೋಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೆ ಫಸ್ಟು ನಾನು ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ. ಮೇಯ್ನ್ ಇರೋದೇ ನಮಗೆ ಪಾತ್ರೆಗಳು ತೊಳ್ಕೊಳೋದು. ಫಸ್ಟು ಇದೊಂದು ಕೆಲಸ ಆಗಿಬಿಟ್ರೆ ನಮಗಿನ್ನು ಬಾಕಿ ಕೆಲಸ ಎಲ್ಲ ಈಸಿಯಾಗಿ ಆಗುತ್ತೆ. ಸೊ ಎಷ್ಟಿರುತ್ತೆ ಪಾತ್ರೆ ಎಲ್ಲ ನೋಡಿಕೊಂಡು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಮತ್ತು ಏನಾದ್ರು ಮಿಕ್ಕಿದರೆ ಅದನ್ನು ಸಪ್ರೇಟ್ ಇನ್ನೊಂದು ಚಿಕ್ಕ ಬೌಲಿಗೋ ಅಥವಾ ಏನೋ ಹಾಕಿ ಎತ್ತಿಟ್ಕೊಂಬಿಟ್ಟಿದ್ದೀನಿ. ಇವಾಗ ಪಾತ್ರೆಗಳೆಲ್ಲ ತೊಳೆಯೋಕೆ ಹಾಕಿದ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ರಾತ್ರಿಯೇ ಕ್ಲೀನ್ ಮಾಡಿದ್ರೆ ನಮಗೆ ಬೆಳಗ್ಗೆ ಅಡುಗೆ ಮಾಡೋಕ್ಕೆ ಒಂಥರ ರಿಲ್ಯಾಕ್ಸ್ ಮೈಂಡ್ ಇರುತ್ತೆ ಮತ್ತು ಒಂಥರ ಹುಮ್ಮಸ್ಸಿರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟೊತ್ತೇ ಆದ್ರೂ ರಾತ್ರಿಯೇ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಇನ್ನೊಂದು ಬೆನಿಫಿಟ್ ಏನಂತಂದರೆ, ಈ ಜಿರಳೆಗಳು ಓಡಾಡೋದು ಮತ್ತು ಈ ಸೊಳ್ಳೆಗಳು ಅವೆಲ್ಲನೂ ಅವಾಯ್ಡ್ ಆಗುತ್ತೆ. ನಾವು ಅಲ್ಲಲ್ಲೇ ಬಿಟ್ಬಿಟ್ರೆ ನಾವು ಬೆಳಗ್ಗೆ ಅಡುಗೆ ಮಾಡಿಕೊಂಡು ಇದನ್ನು ಕ್ಲೀನ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಗುತ್ತೆ ಮತ್ತು ನಮಗೇ ಪೇಷನ್ಸ್ ಕಮ್ಮಿಯಾಗಿ ಹೋಗ್ಬಿಡುತ್ತೆ. ಸೊ ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡಾದಮೇಲೆ ಒಂದು ಬ್ರಷ್ ಸಹಾಯದಿಂದ ನಾನು ಶಿಂಕನ್ನು ಎಲ್ಲ ತೊಳ್ಕೊತಾ ಇದ್ದೀನಿ. ನಾರ್ಮಲ್ ವಿಮ್ಮೋ ಏನೋ ಇರುತ್ತಲ್ಲ ಅದರಲ್ಲೇ ತೊಳ್ಕೊತಾ ಇದ್ದೀನಿ, ಬೇರೆ ಇನ್ನೇನು ನಾನು ಹಾಕ್ತಾಯಿಲ್ಲ. ಯಾವತ್ತೂ ಶಿಂಕ್ ವಾಶ್ ಮಾಡೋಕ್ಕೆ ಸಪ್ರೇಟ್ ಬ್ರಷು ಅಥವಾ ನಾರೇನಾದ್ರು ಇಟ್ಕೊಂಡಿರಬೇಕು. ಪಾತ್ರೆನೂ ಅದರಲ್ಲೇ ತೊಳೆಯೋದು ಮತ್ತು ಶಿಂಕೂ ಅದರಲ್ಲೇ ತೊಳೆಯೋದು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಊಟ ಅದರಲ್ಲೇ ಪ್ಲೇಟಲ್ಲಿ ಪಾತ್ರೆಗಳಲ್ಲಿ ಮಾಡ್ಕೋತೀವಲ್ಲ, ಸೊ ಅದೊಂಥರ ಅಸಹ್ಯ ಥರ ಫೀಲ್ ಆಗುತ್ತೆ. ಸೊ ಅದನ್ನು ಮಾಡ್ಕೋಬೇಡಿ, ಸಪ್ರೇಟ್ ಸ್ಕ್ರಬ್ನ ಇಟ್ಕೊಳ್ಳಿ. ಸೊ ಇವಾಗ ನಾವು ಗ್ಯಾಸ್ ಸ್ಟವ್ ಕೂಡ ತುಂಬ ಗಲೀಜಾಗ್ಬಿಟ್ಟಿರುತ್ತಲ್ವ. ಉಪ್ಪಬೇಕಾದ್ರೆ ಮಸಾಲೆ ಬಿದ್ದಿರೋದು ಅಥವಾ ವಿಜಿಲ್ ಏನಾದ್ರು ಕೂಗಿ ಅಥವಾ ಅನ್ನಕ್ಕೆ ಅಥವಾ ಸಾರಿಗೆ ಏನಾದ್ರು ಇಟ್ಟಿದ್ರೆ ಎಲ್ಲನೂ ಗ್ಯಾಸ್ ಮೇಲೆ ಬೀಳುತ್ತೆ ಮತ್ತು ಅದು ಗಲೀಜಾಗುತ್ತೆ. ಸೊ ಅದಕ್ಕೆ ಗ್ಯಾಸ್ನೂ ಕೂಡ ಕ್ಲೀನಾಗಿ ಈ ವಿಮ್ ಇರುತ್ತಲ್ಲ, ವಿಮ್ಮಲ್ಲೇ ಹಾಕ್ಕೊಂಡು ಚೆನ್ನಾಗಿ ಉಜ್ಕೋತಾ ಇದ್ದೀನಿ ನೀರು ಮಿಕ್ಸ್ ಮಾಡಿಕೊಂಡು. ಅಂಥದ್ದೇನು ಬೇರೆ ನಾನೇನು ಹಾಕ್ಕೊಂಡಿಲ್ಲ, ಬರೀ ವಿಮ್ಮು ನೀರು ಅಷ್ಟೇ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಸಪ್ರೇಟ್ ನಾರನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ, ಅದನ್ನು ಪಾತ್ರೆ ತೊಳೆಯೋದಾಗಲಿ ಬೇರೆ ಬ್ರಷನ್ನಾಗಲಿ ಯೂಸ್ ಮಾಡಬೇಡಿ. ಸೇಮ್ ಇದಕ್ಕೆ ಸಪ್ರೇಟಾಗಿ ಇಟ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಒಂದ್ಸಲ ಇದು ವಾಶ್ ಎಲ್ಲ ಉಜ್ಜಾದಮೇಲೆ ಇವಾಗ ನಾನು ಒಂದು ಡ್ರೈ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೋತಾ ಇದ್ದೀನಿ. ಕ್ಲೀನಾಗಿ ಒರೆಸ್ಕೊಂಬಿಟ್ರೆ ಅದು ಮಾರ್ಕ್ಸ್ ಬರೋದಿಲ್ಲ. ಕ್ಲೀನಾಗಿ ಸೋಪಿನವರೆಲ್ಲ ಹೊಟ್ಟೋಗುತ್ತೆ. ನಾವು ಉಜ್ಜಿರೋ ಗಲೀಜೆಲ್ಲ ಏನಿರುತ್ತಲ್ಲ ಅದು ಕ್ಲೀನಾಗಿ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ಒಂದ್ಸಲಿ ಡ್ರೈ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಳ್ಳಿ. ಸೊ ಕೆಳಗಡೆನೂ ಅಷ್ಟೇ, ಗ್ಯಾಸ್ ಸ್ಟವ್ ಕೆಳಗಡೆ ಎಲ್ಲ ಇರುತ್ತಲ್ಲ, ಎಲ್ಲ ಪದಾರ್ಥಗಳನ್ನು ಕೆಳಗಡೆ ಉದುರಿರುತ್ತೆ. ಸೊ ಅದನ್ನು ಕೂಡ ಮರಿದರ ಕ್ಲೀನಾಗಿ ಒರೆಸ್ಕೋಬೇಕಾಗತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಅದನ್ನು ರಾತ್ರಿಯೇ ಕ್ಲೀನಾಗಿ ಮಾಡ್ಕೊಂಬಿಟ್ರೆ ನಮಗೆ ಬೆಳಗ್ಗೆ ಈಸಿ ಆಗುತ್ತೆ, ನಾನು ಆವಾಗಲೇ ಹೇಳ್ದಂಗೆ. ಸೊ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ನಾವು ರಾತ್ರಿಯೇ ಕ್ಲೀನ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಒಂದೊಂದು ಸಲ ರಜಾ ಇದ್ದಾಗ ಸ್ವಲ್ಪ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊತೀನಿ. ಆದಷ್ಟು ನಾವು ರಾತ್ರಿಯೇ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇವಾಗ ಪಕ್ಕದಲ್ಲಿ ಬೇರೆ ಪಾತ್ರೆಗಳೆಲ್ಲ ಇಟ್ಟಿರ್ತೀವಲ್ಲ, ಅಲ್ಲೂ ಕೂಡ ಜರುಗಿಸ್ಕೊಂಡು ಕ್ಲೀನಾಗಿ ಒರೆಸ್ಕೋತಾ ಇದ್ದೀನಿ. ಯಾವುದೇ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ನಮಗದು ಬೋರ್ ಅಂತ ಅನಿಸಲ್ಲ. ಅಯ್ಯೋ ಮಾಡಬೇಕಲ್ಲಪ್ಪ ಅಂತ ಮಾಡಿದ್ರೆ ಎಂಥ ಕೆಲಸನೇ ಆದರೂ ಅದು ಬೋರ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಇಷ್ಟಪಟ್ಟು ಕೆಲಸ ಮಾಡಬೇಕು. ಸೊ ಇವಾಗ ನೋಡಿ ಎಲ್ಲ ಕ್ಲೀನ್ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ, ಅಡುಗೆ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದಾಗಿತ್ತು ನನ್ನ ಸಿಂಪಲ್ ಕಿಚನ್ ಕ್ಲೀನಿಂಗ್ ವ್ಲಾಗ್. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ನ ನಾನು ನನ್ನ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಸಿಂಪಲ್ಲಾಗಿ ಅಡುಗೆ ಮನೆನ ಹೇಗೆ ಕ್ಲೀನ್ ಮಾಡ್ಕೊಬೋದು ಅನ್ನೋದನ್ನು ನಾನು ಇವತ್ತು ತೋರಿಸಿದ್ದೀನಿ. ಸೊ ಇಷ್ಟ ಆದರೆ
ಮರಿದರ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್.